ಹೇಗೆ ಅನಿಸ್ತಾ ಇದೆ? ಓ ಸೂಪರ್ ಸರ್, ನೀವೇ ಹೇಳಿದ್ರಲ್ಲ ಸೂಪರ್ ನೀವು ಸೊ ಸಕ್ಕತ್ತಾಗಿ ಅನಿಸ್ತಾ ಇದೆ. ಓ ಅಂದ್ರೆ ಮೇಕಪ್ ಮಾಡೋ ಪ್ರೊಸೀಜರ್ ಸಖತ್ ಎಕ್ಸೈಟಿಂಗ್ ಆಗಿತ್ತು. ನೀವು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು. ಸಿದ್ದವರು ಸಖತ್ ಪ್ರಿಸೈಸ್ ಆಗಿ ಮಾಡ್ತಾ ಇದ್ರು ಪ್ರತಿಯೊಂದನ್ನು. ತೆಗಿಯೋ ಪ್ರೊಸೆಸ್ ಇನ್ನೂ ಚೆನ್ನಾಗಿತ್ತು, ಗೊತ್ತಾಗ್ತಾ ಇದೆ ಇವಾಗ. ಬಟ್ ಚೆನ್ನಾಗಿತ್ತು, ಎಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಅಂದ್ರೆ ಹೋದ ತಕ್ಷಣ ಇಷ್ಟು ರಿಯಲಿಸ್ಟಿಕ್ ಆಗಿ ಯಾರು ಮೇಕಪ್ ಮಾಡಿದ್ರು ಅಂತ ಹೇಳಿ ರಚಿತಾರಾಮ್ ಅವರು ಅಪ್ರಿಶಿಯೇಟ್ ಮಾಡಿದ್ರು. ಸೊ ಚೆನ್ನಾಗಿತ್ತು, ಒಂದೊಳ್ಳೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದೊಂದು ಬಂದ್ರೆ ಎಲ್ಲ ಬಂದಂಗಲ್ಲ ಅದು. ಟೈಮ್ ಎಷ್ಟೈತಿ? 5 ಗಂಟೆಗೆ ಫ್ರೀ ಮಾಡ್ಬಿಡ್ತೀವಿ ಸರ್ ನೀವು. ಏನಾಗುತ್ತೆ ಅವ್ರು ಬೇಡಿ. ಎಸ್ ಸರ್. ಇಲ್ಲಿ 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 ಅದಿರಲಿ ಸರ್, ಅದಿರಲಿ. ಪ್ಲಸ್ ತುಂಬಾ ಡೀಟೇಲ್ ವರ್ಕ್ ಅಂತ ಅಂದ್ರೆ ಒಂಥರ ಈ ಏನು ತುಂಬಾ ಒಳ್ಳೆ ಏನು ಆರ್ಟ್ ಫಾರ್ಮ್ ಇದಾವೆ ಅಂತ ಅನಿಸ್ತು ನನಗೆ. ಅಂದ್ರೆ ಇವತ್ತು ಬೆಳಗ್ಗೆ ನೋಡಿ ಪ್ರೌಡ್ ಅಲ್ಲ ನಿನ್ನ ಮೇಲೆ? ಕಿವಿ ಕಿವಿ ಒಂದ್ ನಿಮಿಷ ಎಳಿಬೇಡಿ. ಪ್ರೌಡ್ ಅಂತ ತೆಗಿ ಕಿವಿ ಎಳಿತೀಯಲ್ಲಮ್ಮ? ಇಲ್ಲ ಕೈ ಕೊಡಿ, ಕೈ ಕೆಲಸ ಮಾಡೋಣ. ಕೈ ಒಂಚೂರು ನೋಡಿ, ಅದೇ ರೋಮ್ ಮನೆ ಬರ್ತಾ ಇದೆ ಕೈ. ಆ ಥರ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ ಸರ್? ಹಂಗಲ್ಲ, ರೋಮನ್ ಬೇಕಾದ್ರೆ ಆಗ್ತಿದೆ ಅಂತ. ನಾನೇನು ನೀವು ಮಾಡಿದ್ ನೋಡ್ರೆ ನಂಗೆ ರೋಮ ಎದ್ದು ನಿಂತ್ಕೊಂತ ನಂಗೆ. ಈ ಕಾಟನ್ ಹಾಕಿದೀವಲ್ಲ, ಕಾಟನ್ ಒಳಗೆ ಹೋಗಿರಲ್ಲ ಅಲ್ಲ ಅದು. ಸರ್ ಒಂಚೂರು ನೋಡ್ತೀನಿ ನೋಡಿ. ಒಂದ್ಸಲಿ ತಲೆ ಸ್ನಾನ ಮಾಡ್ಬಿಟ್ರೆ ಬೆಟರ್ ಅಲ್ಲ ಇವಾಗ. ಕೋಕೋನಟ್ ಆಯಿಲ್ ಹಾಕೊಂಡು ಮೊದಲು ಒಂದು 15 ನಿಮಿಷ ಮಸಾಜ್ ಮಾಡಿಸ್ಕೊಳ್ಳಿ. ಕೋಕೋನಟ್ ಆಯಿಲ್ ಅಲ್ಲಿ ಮಖ, ತಲೆ ಎಲ್ಲ ಮಾಡಿಸ್ಕೊಂತ ಇದ್ರೆ ನಿಧಾನಕ್ಕೆ ಹೋಗುತ್ತೆ. ತಣ್ಣೀರು ಸ್ನಾನ, ಬಿಸಿನೀರು ಸ್ನಾನ ಮಾಡಿ. ಜಾಸ್ತಿ ಬಿಸಿನೀರು ಹಾಕೋದು. ಸರಿ, ಇಲ್ಲಿ ನೋಡಿ. ಸಖತ್ತು. ಯಾರಿದೆ ಎಳಿಬೇಡ. ಈ ಅಮೆರಿಕನ್ ಸೀರಿಯಲ್ ಕಿಲ್ಲರ್ಸ್ ಮಾಸ್ಕ್ ಹಾಕೊಂಡು ಹೋಗ್ತಾ ಇದೆ. ಅದು ಒಂದು ಹುಡುಗನ್ನ ಹುಡುಗಿ ಮಾಡಿದ್ವಿ ರಿಯಲಿಸ್ಟಿಕ್ ಆಗಿ. ಅದು ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ, ನಮಗೂ ಮಾಡಕ್ಕಾಗುತ್ತೆ, ಎಷ್ಟು ದಿನ ಇರುತ್ತೆ ಆ ತರ ಹಂಗೆ ಅಂತ. ಒನ್ ಡೇ ಲೈಕ್ ಮಂಗಳಮುಖಿ. ನಮ್ಗೆ ಒಳ್ಳೆ ಕಲೆಕ್ಷನ್ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿ. ಹೌದಾ? ಚೆಸ್ಟ್ ಬೇರೆ ಮಾಡಿದ್ದೆ ನಾನು. ಓಹೋ, ಲೇಡಿ ಚೆಸ್ಟ್. ಗೊತ್ತಾಯ್ತು. ಕ್ರೇಜಿ. ಅವ್ರು ಈಗಿನ ಕಾಲದ ಕಾಲವೇ ಇದ್ದಂಗೆ ಸರ್. ಇದೆಲ್ಲ ನೀವೇ ಫುಲ್ ಕಲ್ತಿದ್ದ? ಸೆಲ್ಫ್ ಲರ್ನ್. ಆಗ ಹಿಂಗೆ ದ್ರೋಣಾಚಾರ್ಯನ ಮೂರ್ತಿ ಮಾಡಿ ನೋಡಿ ಕಲ್ತ್ರು. ಹಂಗೆ ಇವ್ರು ನನ್ನ ಮೂರ್ತಿ ಇಟ್ಕೊಂಡು ನೋಡಿ ಕಲ್ತು. ಅದು ಅದರಲ್ಲೇ ಮಾಡಿದ ಪ್ರಾಕ್ಟಿಕಲಿ ನನ್ನ ಮೂರ್ತಿ ಅವರು ಮಣ್ಣಲ್ಲಿ ಮಾಡಿ ಅದನ್ನ ನೋಡಿ ಕಲ್ತಿದ್ದಾರೆ. ಆಮೇಲೆ ಕೇಳಿದ್ರು ಗುರುದಕ್ಷಿಣೆ ಏನಾದ್ರು ಬೇಕಂತ. ಬೇಡಪ್ಪ, ಏನು ಬೇಡ. ಅಮ್ಮ ಬರಲ್ಲಮ್ಮ, ನೀನೇ ಎತ್ತಿಡ್ಬೇಕು. ಇದ್ರಲ್ಲಿ ನೀಟಾಗಿ ಹೋಗುತ್ತೆ, ನೋವಲ್ಲ ಅಷ್ಟು.
ಅಲ್ಪ ಅಲ್ವಾ? ನೀವೇನ ಚೈನಿ ಕೈನಿ ಹಾಕಿರೋದ ಅಲ್ಲಿ? ಹೌದೌದು. ಅದು ಹೆಂಗಿದೆ ಹೇಳಿ, ಯಾರೋ ಕೊಟ್ಟಾಗಿದೆ ರಾಜು, ಸರಿಯಾಗಿ. ನಾನು ಎಷ್ಟು ಸ್ಮಾರ್ಟ್. ಅದು ಅಂದ್ರೆ ಒಂಥರ ಇದ್ರ ತರನೇನಾ, ಏನು? ತಾಂಬೋಲ್ ತರ? ಇಲ್ಲ ಸರ್, ಅದು ಮೌತ್ ಫ್ರೆಶ್ನರ್. ಅದು ಯಪ್ಪ ಗಣೇಶ, ನಾನು ಈಗ ಆಡ್ ಅಲ್ಲಿ ತೋರ್ಸ್ಬಿಟ್ರೆ ಚೈನ್ ಕ್ಯಾನಿ ಮೌತ್ ಫ್ರೆಶ್ನರ್. ಗೊತ್ತಾಯ್ತು, ತಂಬಾಕಿರುತ್ತಲ್ಲ ಅದು. ಇಲ್ಲ ಸರ್, ತಂಬಾಕಿರಲ್ಲ. ಮತ್ತೆ? ಅಂತ ಚೈನಿ ಕ್ಯಾನಿ ಹಾಕಲ್ಲ ನೀವೇನ್ ಮತ್ತೆ ಏನ್ ಸಿಗುತ್ತೆ ಅಂತ ನೀವು ಅದನ್ನ ಹಾಕೋದು? ಸರ್. ಬೂಮರ್ ಹೆಂಗ್ ಹಾಕಂತೀವಿ ಹಂಗಿದೆ. ಸರ್ ಅವ್ರು ಸುಳ್ಳು ಹೇಳ್ತಿದ್ದಾರೆ, ನೀವು ನಂಬಕ್ ಹೋಗ್ಬೇಡಿ. ಇಲ್ಲ ಇಲ್ಲ, ಗೊತ್ತು ಬಿಡಿ, ಬೂಮರ್ ತರ. ಹೌದು ಸರ್. ಬೂಮರಿ ತಿನ್ಬೋದಲ್ಲ? ಸರ್ Correct ನೋಡಿ, ಇದು ಪಾಯಿಂಟ್ ಅಂದ್ರೆ ಅದು 100 ರೂಪಾಯಿ ಚೀಪ್ ಐಟಮ್ ಅಟ್ಲೀಸ್ಟ್ ಒಂದು 20 ರೂಪಾಯಿ ಬೆಳೆ ಬರುವ ಅದಕ್ಕೆ. ಮೌತ್ ಫ್ರೆಶ್ ಆಗಲ್ಲ ಅಂತ ಬೂಮರ್ ತಿಂದ್ರೆ. ಹಲ್ಕ್ ಕೈನ ರಿಮೂವ್ ಮಾಡಿದೀವಿ ಅದನ್ನ ಕೊಬ್ಬರಿ ಎಣ್ಣೆಲಿ ಇದ್ ಮಾಡಿ. ನೋಡಿ. ಹಲ್ಕ್ ಇದೇ ಕೈ ಹಾಕೊಂಡು ಹೊಡಿಯೋದು, ಈಗ ರಿಮೂವ್ ಮಾಡಿದೀವಿ. ಇದೆ ಸರ್ ನಿಮ್ ಕೈ, ಆ ಕೈಗೂ ಈ ಕೈಗೂ ತುಂಬಾ ವ್ಯತ್ಯಾಸ.